ಇವತ್ತು ನನ್ನ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಹವಾ ಕ್ರಿಯೇಟ್ ಮಾಡಿದಂಥ ಟ್ರೆಂಡನ್ನು ಕ್ರಿಯೇಟ್ ಮಾಡಿದಂಥ ಹೆವಿ ಹೈಪನ್ನು ಕ್ರಿಯೇಟ್ ಮಾಡಿದಂಥ ಒಂದು ವಾಚ್ ಇದೆ. AP ಕೊಲಾಬ್ರೇಷನ್ ವಿತ್ ಸ್ವಾಚ್. ಈ ಒಂದು ವಾಚಿಗೆ ತುಂಬ ಜನ ಶಾಪ್ಗಳ ಮುಂದೆ ಕ್ಯೂ ನಿಂತ್ಕೊಂಡ್ರು, ಮಾಲ್ಗಳ ಮುಂದೆ ಕ್ಯೂ ನಿಂತ್ಕೊಂಡ್ರು. ಇವತ್ತು ನನ್ನ ಮುಂದೆ ಈ AP ಸ್ವಾಚಿಂದು ಒಂದಲ್ಲ ಎರಡಲ್ಲ 3 ವಾಚ್ಗಳಿದೆ. ನಾನಿವತ್ತು ಈ ವಾಚ್ಗಳನ್ನು ಅನ್ಬಾಕ್ಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹೈಪಿಗೆ ತಕ್ಕ ರೀತಿಯಲ್ಲಿ ವಾಚ್ಗಳಿದೆಯಾ ತಿಳ್ಕೊಳ್ಳೋಣ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಆಫ್ ಆಲ್, ಈ ಸ್ಮಾರ್ಟ್ ವಾಚ್ಗಳನ್ನು ರೀಟೇಲ್ನಲ್ಲಿ ಪರ್ಚೇಸ್ ಮಾಡುವಂಥದ್ದು ತುಂಬ ಕಷ್ಟ ಆಯಿತಾ. ರೀಟೇಲ್ ಪ್ರೈಸ್ ಬಂದ್ಬಿಟ್ಟು ನಂಗನಿಸ್ತಂಗೆ 35,000-40,000 ರೂಪಾಯಿ ರೇಂಜಲ್ಲಿದೆ. ಬಟ್ ರೀಟೇಲ್ನಲ್ಲಿ ಸಿಗೋದೇ ಇಲ್ಲ. ರೀಸೇಲ್ನಲ್ಲಿ ತಗೋಬೇಕಾಗತ್ತೆ. ರೀಸೇಲ್ ಬೆಲೆ ಕೇಳಿದ್ರೆ ತಲೆಗೆಟ್ಟೋಗ್ಬಿಡುತ್ತೆ. 1.5 ಲಕ್ಷ ಹತ್ತತ್ರ ಈ ವಾಚ್ಗಳು ಸೇಲ್ ಆಗ್ತಾರೆ. ಒಂದೊಂದು ವಾಚಿಗೆ 1.5 ಲಕ್ಷ. ನಾನು ಅನ್ಬಾಕ್ಸ್ ಮಾಡಿ ಏನಕ್ಕೆ ಇಷ್ಟೊಂದು ಹೈಪು ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಈ AP ಅಡಮಾಸ್ ಪಿಗೆ ಫುಲ್ ಫಾರ್ಮ್ ಆಯಿತಾ, ಸ್ವಾಚ್ ಅವ್ರದ್ದು ಕೊಲಾಬ್ರೇಷನ್ದು ಟೋಟಲ್ 3 ಕಲರ್ ಇದೆ. ಈ ಒಂದು ಮಾಡೆಲ್ಗೆ ರಾಯಲ್ ಪಾಪ್ ಅಂತ ಕರೀತಾರೆ ಆಯಿತಾ. ರಾಯಲ್ ಪಾಪ್ ಏನಕ್ಕೆ ಅಂದರೆ ಅಡಮಾಸ್ ಪಿಗೆ AP ಅವ್ರದ್ದು ಒಂದು ಕ್ಲಾಸಿಕ್ ವಾಚ್ ಇದೆ, ಮೋಸ್ಟ್ ಎಕ್ಸ್ಪೆನ್ಸಿವ್ ವಾಚು, ರಾಯಲ್ ಓಕ್ ಅಂತ ಆಯಿತಾ. ಈ ವಾಚ್ಗಳೆಲ್ಲ ಹೆವಿ ಎಕ್ಸ್ಪೆನ್ಸಿವ್. ಅಡಮಾಸ್ ಪಿಗೆ ಅದು ವಾಚಿಂದು ಪ್ರೈಸು ಶುರುವಾಗದೆ 20 ಲಕ್ಷದಿಂದ. 20 ಲಕ್ಷಕ್ಕಿಂತ ಕಡಿಮೆಗೆ ಈ AP ಅವ್ರದ್ದು ವಾಚೇ ಇಲ್ಲ. ಅದೇ ರೀಸನಿಗೆ ನಂಗನಿಸ್ದಂಗೆ ಇಷ್ಟೊಂದು ಹೈಪನ್ನು ಈ ಒಂದು ವಾಚ್ ಕ್ರಿಯೇಟ್ ಮಾಡ್ತಾ ಇದೆ. 20-25 ಲಕ್ಷ, 2 ಕೋಟಿ 3 ಕೋಟಿ ವಾಚನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಕಂಪನಿ 35-40 ಸಾವಿರ ರೂಪಾಯಿಗೊಂದು ವಾಚನ್ನು ಲಾಂಚ್ ಮಾಡಿದ್ರೆ ಜನ ಸುಮ್ಮನೆ ಇರ್ತಾರ? ಎಷ್ಟೋ ಜನಕ್ಕೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ವಾಚನ್ನು ತಗೊಳ್ಳೋದಕ್ಕಾಗಲ್ಲ. ಅಟ್ಲೀಸ್ಟ್ ಈ ಒಂದು ಕೊಲಾಬ್ರೇಷನ್ ವಾಚನ್ನು ತಗೊಳ್ಳೋಣ ಅನ್ನೋ ಒಂದು ರೀಸನ್ನಿಗೆ ಜನ ಈ ಲೆವೆಲ್ ಹೈಪನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬನ್ನಿ ಡೈರೆಕ್ಟಾಗಿ ಅನ್ಬಾಕ್ಸ್ ಮಾಡೋಣ. 3 ಕೂಡ ಡಿಫ್ರೆಂಟ್ ಕಲರಿಂದ ಹೆಸರನ್ನು ಕೊಟ್ಟಿದ್ದಾರೆ. ಬ್ಲೂಯಿ ಆಕ್ಟೆ ಅಂತೆ, ಲ್ಯಾನ್ ಬಾ ಅಂತೆ, ಆ್ಯಕೋ ನೀಗ್ರೋ ಅಂತೆ. ವಿಚಿತ್ರವಾಗಿದೆ ಹೆಸರುಗಳು ಮಾತ್ರ. ಸೊ ಒಂದನ್ನು ಓಪನ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಈ ಒಂದು ಕಲರ್ ಬಾಕ್ಸ್ ರೀತಿಯಲ್ಲೇ ಇದೆ ಕಲರು. ಮತ್ತು ಇನ್ನೊಂದು ಮೋಸ್ಟ್ಲಿ ನೀಲಿ ಕಲರ್ ನೋಡ್ತಾ ಇದ್ದೀರಾ, ಸಿಮಿಲರ್ ಬಾಕ್ಸ್ ಟೈಪ್ ಇದೆ. ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅನಿಸುತ್ತೆ ಮೋಸ್ಟ್ಲಿ. ಸೊ ನೋಡ್ತಾ ಇದ್ದೀರಾ, 3 ಕೂಡ ತುಂಬ ಡಿಫ್ರೆಂಟ್ ಆಗಿರುವಂಥ ವಾಚ್ಗಳು. ಈ ವಾಚನ್ನ ನೋಡೋದಕ್ಕೆ ಪ್ಲಾಸ್ಟಿಕ್ಕಿ ಫೀಲ್ ಇದೆ ಆಯಿತಾ. ಪ್ಲಾಸ್ಟಿಕ್ಕೇ ಆಬ್ವಿಯಸ್ಲಿ, ಬಟ್ ಸಾಲಿಡ್ ಆಗಿದೆ ಆಯಿತಾ. ಹೆವಿ ಇದೆ, ಇಷ್ಟೊಂದು ಹೆವಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ವಾಚ್ಗೆ ಒಂದು ಸ್ಟ್ರ್ಯಾಪನ್ನು ಹಾಕಿದರೆ ನೋಡೋದಕ್ಕೆ ಲೆದರಿ ಸ್ಟ್ರ್ಯಾಪ್ ರೀತಿ ಅನಿಸುತ್ತೆ. ನೀವು ಬೇಕು ಅಂತ ಅಂದರೆ ಇದನ್ನು ಓಪನ್ ಕೂಡ ಮಾಡ್ಕೊಬೋದು. ಇದಕ್ಕೆ ಸದ್ಯಕ್ಕೆ ಅಫಿಷಿಯಲಾಗಿ ಯಾವುದೇ ನಾರ್ಮಲ್ ಸ್ಟ್ರ್ಯಾಪ್ಗಳು ಬಂದಿಲ್ಲ. ಥರ್ಡ್ ಪಾರ್ಟಿ ಸ್ಟ್ರ್ಯಾಪ್ಗಳು ಸಿಗುತ್ತೆ, ಆಲ್ರೆಡಿ ಪರ್ಚೇಸ್ ಮಾಡ್ಬೋದು. ಥರ್ಡ್ ಪಾರ್ಟಿ ಸ್ಟ್ರ್ಯಾಪನ್ನು ಹಾಕ್ಕೊಂಡು ನಾರ್ಮಲ್ ವಾಚ್ ರೀತಿ ಕೈಗೆ ಕಟ್ಕೊಬೋದು ಆಯಿತಾ. ಬಿಲ್ಡು ತುಂಬ ಯುನೀಕ್ ಆಗಿದೆ. ಹಿಂದ್ಗಡೆ ರಾಯಲ್ ಪಾಪ್ ಲೋಗೋ ಇದೆ ಮತ್ತು ಮೆಕ್ಯಾನಿಸಮನ್ನು ನಾವು ನೋಡ್ಬೋದು. ಇದು ಸ್ವಿಸ್ ವಾಚ್ ಆಯಿತಾ. ಸ್ವಿಸ್ ಸ್ಟ್ಯಾಂಡರ್ಡ್ನೊಂದಿಗೆ ಬಿಲ್ಡ್ ಆಗಿರುವಂಥ ವಾಚು, ಒಳ್ಳೆಯದು. ಸ್ವಿಸ್ ವಾಚ್ಗಳು ಯೂಶ್ವಲಿ ಎಕ್ಸ್ಪೆನ್ಸಿವ್ ಇರುತ್ತೆ. ಇದು ಆ್ಯಕ್ಚುಲಿ ಮೆಕ್ಯಾನಿಕಲ್ ವಾಚ್, ಆಟೋಮೆಟಿಕ್ ವಾಚ್ ಅಲ್ಲ, ಮೆಕ್ಯಾನಿಕಲ್ ವಾಚು ಆಯಿತಾ. ನಾವು ಕೀ ಕೊಡಬೇಕು, ಮೆಕ್ಯಾನಿಕಲ್ ವೈಂಡಿಂಗ್ ಇರುವಂಥ ವಾಚು ಆಯಿತಾ. ಆಟೋಮೆಟಿಕ್ ಕೊಟ್ಟಿದ್ರೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿರ್ತಾ ಇತ್ತು. ಅದು ಕೊಟ್ಟಿದ್ರೆ ಮೋಸ್ಟ್ಲಿ ಬೆಲೆ ಇನ್ನೂ ಜಾಸ್ತಿ ಆಗ್ತಿತ್ತೇನೋ ಆಯಿತಾ. ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ನೋಡಿ, AP X ಸ್ವಾಚ್ ಅಂತ ಲೋಗೋ ಇದೆ. ಈ ಒಂದು AP ಬ್ರ್ಯಾಂಡಿಂಗ್ ಇದೆ ಅಲ್ವಾ, ಅದಕ್ಕೇ ನಾವು ಇಷ್ಟೊಂದು ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಈ 3 ವಾಚ್ಗಳು ಕೂಡ ನೋಡಿ, 3 ಡಯಲ್ಲು ಸಖತ್ತಾಗಿದೆ, ಡಿಫ್ರೆಂಟ್ ಆಗಿದೆ. ಹಿಂಗಡೆ ಎಲ್ಲ ಅದು ಕೂಡ ಟ್ರಾನ್ಸ್ಪರೆಂಟ್ ಸಿಗುತ್ತೆ ನಿಮಗೆ. ಸೊ AP ಬ್ರ್ಯಾಂಡಿಂಗ್ ಇದೆ ಅಲ್ವಾ, ಹೇಳದ್ನಲ್ಲಿ ನಿಮಗೆ ಈ ಒಂದು ಬ್ರ್ಯಾಂಡಿಂದ ನೀವು ಒಂದು ವಾಚ್ ತಗೋಬೇಕು ಅಂತ ಅಂದರೆ APದು ಅಡಮಾಸ್ ಪಿಗೆ ಅದು 20 ಲಕ್ಷ ಆಗುತ್ತೆ. ಅದು ಕೂಡ ತಗೊಳ್ಳೋದು ಕಷ್ಟ. ಲಕ್ಸುರಿ ವಾಚ್ ಆಯಿತಾ, ಸಿಗಲ್ಲ ಅಷ್ಟು ಈಸಿಯಾಗಿ, ವೆಯ್ಟಿಂಗ್ ಟೈಮ್ ಇರುತ್ತೆ. ಸೊ ಕ್ರೇಜಿ ಮಾತ್ರ. ಈ ಬ್ರ್ಯಾಂಡ್ ನೋಡಿ, ತುಂಬ ಜನಕ್ಕೆ ಡ್ರೀಮ್ ಇರುತ್ತೆ ಒಂದು ವಾಚ್ ತಗೋಬೇಕು ಅಂತ, ಈ ಬ್ರ್ಯಾಂಡಿಂದ ವಾಚ್ ತಗೋಬೇಕು ಅಂತ. ಬಟ್ ಆಗಲ್ಲ. ಏನು ಮಾಡ್ತಾರೆ, ಈ ಥರ ಒಂದು ಕೊಲಾಬ್ರೇಷನ್ನಲ್ಲಿ ಕಡಿಮೆ ದುಡ್ಡಿಗೆ APದು ವಾಚ್ ಸಿಗ್ತಾ ಇದೆ ಅಂತ ಅಂದರೆ ಆಬ್ವಿಯಸ್ಲಿ ಒಂದು ಹೈಪ್ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಅದೇ ರೀಸನಿಗೆ ಈ ವಾಚಿಗೆ ಈ ಲೆವೆಲ್ ಹೈಪ್ ಕ್ರಿಯೇಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಬೆಂಕಿ ಮಾತ್ರ. ಮೋಸ್ಟ್ಲಿ ಇದು ಯಂಗ್ ಜನ್ರೇಷನ್ ನಡುವೆ ಈ ಒಂದು ಹೈಪ್ ಜಾಸ್ತಿ ಅಂತ ಅನಿಸುತ್ತೆ. ಏನಕ್ಕೆ ಕಲರು ಪಾಪ್ ಕಲರ್ ಅಲ್ವಾ, ಇದು ಒಂಥರ ರಾಯಲ್ ಪಾಪ್. ರಾಯಲ್ ಓಕ್ ಹೆಸರನ್ನ ಪಾಪ್ ಅಂತ ಮಾಡಿದ್ರು ಅಷ್ಟೇ. ರಾಯಲ್ ಓಕ್ ವಾಚನ್ನು ನಾನು ನಿಮಗೆ ಪಕ್ಕದಲ್ಲಿ ತೋರಿಸ್ತೀನಿ. ಇದು AP ಅವ್ರದ್ದು ವಾಚು, ಹೆವಿ ಕಾಸ್ಟ್ಲಿ ನಂಗೆ ಅನ್ನಿಸ್ತಂಗೆ ಇದು. ಈ ಒಂದು AP ಅಡಮಾಸ್ ಪಿಗೆ ಕಂಪ್ನಿ ಏನಿದೆ, ತುಂಬ ಹಳೆ ಕಂಪ್ನಿ, 1980ಸಲ್ಲೇ ಬಂದಿರುವಂಥ ಕಂಪ್ನಿ. ಸೊ ಅವರು ಆಗ್ಲಿಂದನೇ ವಾಚನ್ನು ಪ್ರೊಡ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ.
ಈ ಸ್ವಾಚು ರೀಸೆಂಟಾಗಿ ಬಂದಿರೋ ಕಂಪ್ನಿ 1983. ಸೊ ಇವ್ರ ಜೊತೆ ಈ ಒಮೆಗಾನವರು ಕೂಡ ಕೊಲಾಬ್ರೇಷನ್ನ ಮಾಡಿದರು. ಈಗ ಒಂದು 3-4 ವರ್ಷ ಮುಂಚೆ 2021 ಇಸ್ವಿಲಿ ಅಂತ ಅನ್ಕೋತೀನಿ, ಆಯಿತಾ. ಸೊ ಈ ಒಮೆಗಾದು ಸ್ವಾಚ್ ಜೊತೆ ಕೊಲಾಬ್ರೇಷನ್ ಬಂದಿದ್ದು ಸೇಮ್ ಪ್ರೈಸಲ್ಲೇ 30-35-40 ಸಾವಿರ ರೇಂಜಲ್ಲಿ ಬಂತು. ಸ್ಟಾರ್ಟಿಂಗು ಆ ಒಂದು ವಾಚಿಗೆ ರೀಸೇಲು 1,20,000 ರೇಂಜಲ್ಲಿತ್ತು. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಒಮೆಗಾ ವಾಚು ಕೂಡ ಎಕ್ಸ್ಪೆನ್ಸಿವ್ ವಾಚು. ಕಡಿಮೆ ಅಂದರೆ 6 ಲಕ್ಷ 7 ಲಕ್ಷ ಆಗುತ್ತೆ ಒಮೆಗಾ ವಾಚನ್ನು ತಗೋಬೇಕು ಅಂದರೆ. ಬಟ್ ಇವ್ರದ್ದು ಸ್ವಾಚ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಒಮೆಗಾ ವಾಚನ್ನು ವಿತ್ ಒಮೆಗಾ ಲೋಗೋ ಎಲ್ಲಿರುವಂಥ ವಾಚನ್ನು 35-40 ಸಾವಿರ ರೂಪಾಯಿಗೆ ತಂದುಬಿಟ್ರೆ ಯಾರು ತಾನೇ ತೊಗೊಳಲ್ಲ, ಎಲ್ಲರೂ ತೊಗೋತಾರೆ. ಅದಕ್ಕೇ ಆ ಒಂದು ವಾಚ್ಗೂ ಸಹ ಹೆವಿ ಹೈಪ್ ಕ್ರಿಯೇಟ್ ಆಗಿತ್ತು. ಮಲ್ಟಿಪಲ್ ಕಲರ್ಸಲ್ಲಿ ಬಂದಿತ್ತು, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಸ್ಟಾರ್ಟಿಂಗ್ ಹೈಪ್ ತುಂಬ ಚೆನ್ನಾಗಿತ್ತು. ಈಗ ಆ ಒಂದು ವಾಚ್ನ ರೀಸೇಲ್ ನಮ್ಮ ದೇಶದಲ್ಲೇ ಒಂದು 35 ಸಾವಿರ ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ರೀಸೇಲ್ ಏನೋ ಮಾಮೂಲಿ ರಿಟೇಲ್ ವ್ಯಾಲ್ಯೂಗೆ ರೀಸೇಲಲ್ಲಿ ಸಿಕ್ಬಿಡುತ್ತೆ, ಆಯಿತಾ. ಅದಕ್ಕೆ ಈಗ ಹೈಪ್ ಅಷ್ಟೊಂದಿಲ್ಲ. ನಿಮಗೆ MRPನೂ 30-35 ಸಾವಿರ, ರೀಸೇಲಲ್ಲೂ ಕೂಡ ಅದೇ ಪ್ರೈಸ್ಗೆ ಸಿಕ್ಬಿಡುತ್ತೆ. ಈ ವಾಚಿಂದು ಸದ್ಯಕ್ಕೆ ಹೈಪು ಹೆವಿ ಜಾಸ್ತಿ ಇದೆ, 1-1.5 ಲಕ್ಷ ಇದೆ. ಅಮೆರಿಕಾದಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೂ ಹತ್ತತ್ರ 80 ಸಾವಿರ ರೂಪಾಯಿ ಆಗುತ್ತೆ, ಆಯಿತಾ. ನಮ್ಮ ದೇಶದಲ್ಲಿ ಡಬಲ್ ಇರುತ್ತೆ ಯೂಶ್ವಲಿ, ಅಮೆರಿಕಾದಲ್ಲಿ ರೀಸೇಲ್ ಯೂಶ್ವಲಿ ಕಡಿಮೆ ಇರುತ್ತೆ, ಆಯಿತಾ. ಆ ಒಂದು ಗ್ರಾಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಮೆಗಾ ಮತ್ತು ಸ್ವಾಚಿಂದು ಕೊಲಾಬ್ರೇಷನ್ ಆದಾಗ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿತ್ತು ನೋಡಿ, ಆಮೇಲೆ ಗ್ರಾಫ್ ಕೆಳಗಡೆ ಬರ್ತಾ ಹೋಗುತ್ತೆ. ಇವೆಲ್ಲ ಮಾಸ್ ಪ್ರೊಡ್ಯೂಸ್ಡ್ ವಾಚ್ಗಳಾಯಿತಾ. ಸೊ ಇನ್ನೂ ಮೋಸ್ಟ್ಲಿ ಮಾಸ್ ಪ್ರೊಡ್ಯೂಸ್ ಆಗಿಲ್ಲ ಅಂತ ಕಾಣುತ್ತೆ. ಸೊ ಅದರಿಂದನೇ ಹೆವಿ ಹೈಪ್ ಇದೆ ಸದ್ಯಕ್ಕೆ. ಫ್ಯೂಚರ್ನಲ್ಲಿ ಗೊತ್ತಿಲ್ಲ, ಅವ್ರು ತುಂಬ ಜಾಸ್ತಿ ಈ ಒಂದು ವಾಚ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ ಆಮೇಲೆ ಮೋಸ್ಟ್ಲಿ ಸ್ಲೋಲಿ ಬೆಲೆ ಕಡಿಮೆ ಆಗ್ಬೋದೇನೋ. ಸದ್ಯಕ್ಕಂತೂ ಅವೈಲಬಿಲಿಟಿ ಇಲ್ಲ, ಸಿಗ್ತಾಯಿಲ್ಲ ಯಾರಿಗೂ ಸಹ ಈ ಒಂದು ವಾಚು. ಸೊ ಇದ್ರದ್ದು ಕೂಡ ರೀಸೇಲ್ ಸ್ಟಾರ್ಟಿಂಗು 2.5-3 ಲಕ್ಷಕ್ಕೂ ಸೇಲ್ ಆಗಿರುವಂಥ ಎಕ್ಸಾಂಪಲ್ಗಳಿದ್ದಾವೆ. ಇದ್ರದ್ದು ಕೂಡ ಗ್ರಾಫ್ ನಾನು ನಿಮಗೆ ತೋರಿಸ್ತೀನಿ. ಈಗ ಒಂದು ಹೇಳಿದ್ನಲ್ಲ, ನಮ್ಮ ದೇಶದಲ್ಲಿ 20-30-40 ರೇಂಜಿಗೆ ಬಂದು ಕೂತಿದೆ. ಅಮೆರಿಕಾದಲ್ಲಿ ಒಂದು 80 ಸಾವಿರ ರೂಪಾಯಿ ಇದೆ. ಸೊ ಓಕೆ, ಈ ಥರ ಹೈಪ್ಗಳು ಬರ್ತಾ ಇರ್ತವೆ ನೋಡಿ. ಬಟ್ ನೋಡಿ, ಹೇಳಿದ್ನಲ್ಲ, ಈ ಲಕ್ಸುರಿ ವಾಚನ್ನು ತೊಗೊಳಕ್ಕಾಗಲ್ಲ, ತಗೋಬೇಕು ಅಂತ ಡ್ರೀಮ್ ಇರೋರು ಇನ್ನೇನು ಮಾಡ್ತಾರೆ, ತಗೋಬೋದು. ನೋಡಿ, ನಿಮ್ಗೆ ಒಳ್ಳೆ ರೇಟಿಗೆ ಸಿಕ್ತು ಅಂದರೆ ಪರ್ಚೇಸ್ ಮಾಡೋರು ಮಾಡ್ಬೋದು. ನಿಮ್ಮ ಡ್ರೀಮನ್ನು ಫುಲ್ಫಿಲ್ ಮಾಡ್ಕೊಳ್ಳೋರು ಮಾಡ್ಕೊಬೋದು. ಇವಿಷ್ಟು ಈ ಹೆವಿ ಹೈಪನ್ನು ಕ್ರಿಯೇಟ್ ಮಾಡಿದಂಥ ಈ ಒಂದು AP ಕ್ರಾಸ್ ಕೊಲಾಬ್ರೇಷನ್ ವಿತ್ ವಾಚ್ನ ಬಗ್ಗೆ. ನಿಮಗೆ ಈ ವಾಚ್ ಬಗ್ಗೆ ಏನು ಅನ್ನಿಸ್ತು, ಹೈಪಿಗೆ ತಕ್ಕ ರೀತಿಯಲ್ಲಿದೆಯಾ? ದಯವಿಟ್ಟು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.